ಮೈ ಚಾನಲ್. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನೀವು ಟೈಟಲ್ ಹಾಗೂ ತಮ್ನೆಲ್ಲ ನೋಡಿದಾಗೆ, ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋದಲ್ಲಿ ನಾನು ನಿಮ್ಮ ಒಂದು ಫೋನ್ಪೇನಲ್ಲಿ ಅಥವಾ ಬ್ಯಾಂಕ್ ಅಕೌಂಟ್ನಲ್ಲಿ ಸುಮ್ಮನೆ ದುಡ್ಡನ್ನ ಕಟ್ ಆಗ್ತಾಯಿದ್ರೆ ಅದು ಯಾವ ಕಾರಣಕ್ಕೆ ಆಗ್ತಾ ಇರುತ್ತೆ ಹಾಗೂ ಅದಕ್ಕೆ ಎಲ್ಲ ಕಾರಣಗಳು ಯಾವುವು ಹಾಗೂ ಅದಕ್ಕೆ ಅವು ಸ್ಟಾಪ್ ಆಗಬೇಕಾದ್ರೆ ನಾವು ಏನು ತಪ್ಪು ಮಾಡ್ತೀವಿ, ಏನು ತಪ್ಪು ಮಾಡಬಾರ್ದು ಇನ್ನು ಮುಂದೆ ಅನ್ನುವಂತಹ ವಿಡಿಯೋನ ಇಲ್ಲಿ ನಾನು ಮಾಡ್ತಾಯಿದ್ದೀನಿ. ಸೊ ಫ್ರೆಂಡ್ಸ್, ಈ ಒಂದು ವಿಡಿಯೋನ ನೀವು ಮಿಸ್ ಮಾಡಲೇಬಾರ್ದು ಫ್ರೆಂಡ್ಸ್. ಬ್ಯಾಂಕ್ ಅಕೌಂಟ್ ಹೋಲ್ಡರ್ಸ್ ಆಗಿದ್ದರೆ ನೀವು ಫೋನ್ಪೇನ ಯೂಸ್ ಮಾಡ್ತಿರ್ಬೇಕಾದ್ರೆ ನೀವು ಆಟೋಪೇ ಅನ್ನುವಂತಹ ಆಪ್ಷನ್ ನೀವು ಎನೇಬಲ್ ಮಾಡಿರ್ತೀರ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ಇದನ್ನು ಯಾವ ರೀತಿ ಆಫ್ ಮಾಡೋದು ಹಾಗೂ ಬೇರೆ ಒಂದು ಆ್ಯಪಲ್ಲಿ ಮಾಡಿದ್ರೆ ಸಹ ಅದನ್ನೇ ಯಾವ ರೀತಿ ನಾವು ಚೆಕ್ ಮಾಡೋದು ಅನ್ನುವಂತಹ ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಕೊಡ್ತಿದ್ದೀನಿ. ಹಾಗಾಗಿ ವಿಡಿಯೋನ ಫ್ರೆಂಡ್ಸ್ ಯಾರು ಸ್ಕಿಪ್ ಮಾಡಬೇಡಿ, ಎಂಡ್ವರೆಗೂ ನೋಡಿ, ಕೊನೆವರೆಗೂ ನೋಡಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಹಾಗೂ ಈ ಒಂದು ವಿಡಿಯೋದಲ್ಲಿ ನಾನು ಹೇಳುವಂಥ ಪ್ರತಿಯೊಂದು ಅಂಶವನ್ನು ನೀವು ಗಮನಿಸಿ ಎಲ್ಲ ಒಂದು ಆಪ್ಷನ್ ನೀವು ಚೆಕ್ ಮಾಡ್ಕೋಬೋದು ಫ್ರೆಂಡ್ಸ್. ಹಾಗಿದ್ರೆ ನೋಡ್ತಿದ್ರೆ ನನ್ನ ಹೆಸರು ಯಮನೂರ್ ಅಂತ, ನೀವು ನೋಡ್ತಿದ್ರೆ ಯಮನೂರ್ ಟೆಕ್ ಇನ್ ಕನ್ನಡ. ಹಾಗಿದ್ರೆ ಬನ್ನಿ ವಿಡಿಯೋನ ಶುರು ಮಾಡೋಣ. ನೋಡಿ ಫ್ರೆಂಡ್ಸ್, ನಿಮ್ಮ ಒಂದು ಫೋನಲ್ಲಿ ಫೋನ್ಪೇ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಒಂದು ಅಮೌಂಟ್ ಕಟ್ ಆಗಲಿಕ್ಕೆ ನಿಮಗೆ ಹಲವಾರು ಆಪ್ಷನ್ ಹಲವಾರು ಒಂದು ದಾರಿಗಳಿರ್ತವೆ ಫ್ರೆಂಡ್ಸ್. ಫೋನ್ಪೇ ಅಂತ ಮಾತ್ರನೇ ಅಲ್ಲ, ಕೆಲವೊಂದು ಏನಾಗುತ್ತೆ ನೋಡಿ, ಒಂದಿಷ್ಟು ನಾನು ಭಾಗಗಳು ಹೇಳ್ತೀನಿ ನಿಮಗೆ. ಏನಪ್ಪ ಅಂತಂದರೆ, ನಿಮ್ಮ ಒಂದು ಬ್ಯಾಂಕ್ ಅಕೌಂಟ್ನವರು ಏನಿರ್ತಾರೋ ಅವರು ನಿಮಗೆ SMS ಒಂದು ಚಾರ್ಜ್ ಅಂತ ಮಾಡ್ತಾರೆ ನಿಮಗೆ ಫ್ರೆಂಡ್ಸ್. ವರ್ಷಕ್ಕೆ ಅಥವಾ 3 ತಿಂಗಳು 9 ತಿಂಗಳು ಈ ರೀತಿ ನಿಮಗೆ SMS ಚಾರ್ಜ್ ಅಂತ ಮಾಡ್ತಿರ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ನಿಮಗೆ ಬ್ಯಾಂಕಲ್ಲಿ ಅಮೌಂಟ್ನ ಕಟ್ ಆಗ್ತಿರ್ತೀವಿ ನಿಮ್ಮ ಒಂದು ಅಕೌಂಟ್ನಲ್ಲಿ. ಮತ್ತು ನೆಕ್ಸ್ಟ್ ಒಂದು ನಮಗೆ ಅಕೌಂಟ್ನಲ್ಲಿ ಅಮೌಂಟ್ ಕಟ್ ಆಗಲಿಕ್ಕೆ ಒಂದು ಆಪ್ಷನ್ ಬಂದುಬಿಟ್ಟು ಫೋನ್ಪೇ ಅಥವಾ ಯಾವುದೇ UPI ಆ್ಯಪ್ಸ್ನ ನಾವು ಪ್ರೆಸೆಂಟ್ಲಿ ವರ್ಕ್ ಮಾಡ್ತಿರ್ತೀವಲ್ಲ, ಆ ಒಂದು UPI ಆ್ಯಪ್ಸಲ್ಲಿ ನಾವು ಆಟೋಪೇ ಅನ್ನುವಂತಹ ಆಪ್ಷನ್ನ ನಾವು ಎನೇಬಲ್ ಮಾಡಿರ್ತೀವಿ, ಅಂತಂದರೆ ಆನ್ ಮಾಡಿರ್ತೀವಿ. ಅದನ್ನು ಆನ್ ಮಾಡೋದ್ರಿಂದ ನಮಗೆ ತಿಂಗಳು ಸಹ ನಮ್ಮ ಒಂದು ಬ್ಯಾಂಕ್ ಅಕೌಂಟ್ನಲ್ಲಿ ಅಮೌಂಟ್ ಅನ್ನೋದು ಒಂದು ಕಟ್ ಆಗ್ತಾ ಇರುತ್ತೆ. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಈ ಒಂದು ವಿಡಿಯೋದಲ್ಲಿ ಅದನ್ನು ಯಾವ ರೀತಿ ಆಫ್ ಮಾಡೋದು ಅಂತ ಫೋನ್ಪೇ ಆ್ಯಪಲ್ಲಿ ತೋರಿಸ್ತಾ ಇದ್ದೀನಿ. ನೀವು ಯಾವ ಆ್ಯಪಲ್ಲಿ ಆಟೋಪೇನ ನೀವು ಆನ್ ಮಾಡಿರ್ತೀರ ನೋಡ್ಕೊಳ್ಳಿ. ಸಾಮಾನ್ಯವಾಗಿ ಆಲ್ಮೋಸ್ಟ್ ಎಲ್ಲರೂ ಫೋನ್ಪೇನ ಜಾಸ್ತಿ ಯೂಸ್ ಮಾಡ್ತಿರ್ತಾರೆ ಅಂದ್ಕೊಂಡು ಫೋನ್ಪೇದಲ್ಲಿ ಯಾವ ರೀತಿ ಆಫ್ ಮಾಡೋದು ಅಂತ ತಿಳಿಸ್ಕೊಡ್ತಿದ್ದೀನಿ. ಅಕಸ್ಮಾತ್ ನೀವೇನಾದರೂ ಬೇರೆ ಒಂದು ಆ್ಯಪ್ನ ನೀವು ಯೂಸ್ ಮಾಡ್ತಾಯಿದ್ರೆ ನೀವು ಕಮೆಂಟ್ ಬಾಕ್ಸಲ್ಲಿ ಮೆನ್ಷನ್ ಮಾಡ್ಬೋದು, ತಿಳಿಸ್ಬೋದು. ನಾನು ಆದಷ್ಟು ಮಾಡಲಿಕ್ಕೆ ಪ್ರಯತ್ನ ಪಡ್ತೀನಿ. ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಾನು ಫೋನ್ಪೇದು ಮಾತ್ರ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಬನ್ನಿ, ಹಾಗಿದ್ರೆ ಫೋನ್ಪೇ ಆ್ಯಪ್ನ ಓಪನ್ ಮಾಡ್ಕೊಳ್ಳಿ. ಓಪನ್ ಮಾಡ್ಕೊಂಡ ನಂತರ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ಪ್ರೊಫೈಲ್ ಅಂತ ಇರುತ್ತೆ ನೋಡಿ ಫ್ರೆಂಡ್ಸ್, ನಿಮಗೆ ಟಾಪಲ್ಲಿ ಇದ್ರ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ. ಕ್ಲಿಕ್ ಮಾಡಿದ ತಕ್ಷಣ ನಿಮಗೆ ಈ ರೀತಿ ಇಂಟರ್ಫೇಸ್ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಇಲ್ಲಿ ನೀವು ಇವೆಲ್ಲ ಆಪ್ಷನ್ಗಳನ್ನ ಬಿಟ್ಬಿಟ್ಟು ನೀವು ಇಲ್ಲಿ ಮ್ಯಾನೇಜ್ ಪೇಮೆಂಟ್ಸ್ ಅಂತ ಇದೆ ನೋಡಿ, ಇದನ್ನು ಕ್ಲಿಕ್ ಮಾಡ್ಕೊಳ್ಳಿ. ನೋಡಿ ಫ್ರೆಂಡ್ಸ್, ಇಲ್ಲಿ ಆಟೋಪೇ ಅಂತ ಇದೆ ನೋಡಿ ಫ್ರೆಂಡ್ಸ್ ಇಲ್ಲಿ ಸಾಮಾನ್ಯವಾಗಿ. ಸೊ ಫ್ರೆಂಡ್ಸ್, ಈ ಒಂದು ಆಪ್ಷನ್ನ ನಾವು ನಮಗೆ ಗೊತ್ತಿಲ್ಲದೇ ಸಹ ಆನ್ ಮಾಡಿರ್ತೀವಿ, ಅಂತಂದರೆ ಸುಮ್ಮನೆ ಆನ್ ಮಾಡೋದಕ್ಕೆ ಬರೋಲ್ಲ ಫ್ರೆಂಡ್ಸ್. ಇದನ್ನು ಏನಂತಂದರೆ ಕೆಲವೊಂದು ನೋಡಿ ಫ್ರೆಂಡ್ಸ್, ಏನಾಗುತ್ತೆ ಅಂದರೆ ಕೆಲವೊಂದು ಅಡ್ವರ್ಟೈಸ್ಮೆಂಟ್ ಬರ್ತಿರ್ತಲ್ಲ ನಮಗೆ, ಆ ಒಂದು ಅಡ್ವರ್ಟೈಸ್ಮೆಂಟಲ್ಲಿ ನಮಗೆ ಕೆಲವೊಂದಿಷ್ಟು ಇಷ್ಟವಾದ ಆ್ಯಪ್ಸ್ಗಳನ್ನು ತೋರಿಸ್ತಿರ್ತಾರೆ. ಅಲ್ಲಿ ಒಂದು ಆ್ಯಪ್ನ ನಾವು ಒಂದು ಸೆಲೆಕ್ಟ್ ಮಾಡ್ಕೊಂಬಿಟ್ಟು ಅಲ್ಲಿ ಆಟೋಪೇ ಅನ್ನೋದು ನಾವು ಏನು ಅಂದ್ಕೊಂಡಿರ್ತೀವಿ, ಕೆಲವೊಬ್ಬೊಬ್ರು ಏನು ಅಂದ್ಕೊಂಡಿರ್ತಾರೆ ಅಂತಂದರೆ, ನನಗೂ ಸಹ ಹೇಳಿದ್ರು ಕೆಲವೊಬ್ಬರು, ಅವರು ಸ್ಟಾರ್ಟಿಂಗು 299 ರೂಪೀಸ್ನ ಕಟ್ಟಬೇಕಾಗಿರುತ್ತೆ. ನಾನು ಯಾವುದೇ ಆ್ಯಪ್ನಲ್ಲಿ ಮೆನ್ಷನ್ ಮಾಡೋಕ್ಕೆ ಇಷ್ಟಪಡಲ್ಲ. 299 ರೂಪೀಸ್ ಆದರೂ ಕಟ್ಟಬೇಕಾಗಿರುತ್ತೆ. ಸ್ಟಾರ್ಟಿಂಗ್ ಮಾತ್ರ ಬಿಡು ಇದು ಅಂತ ಅಂದ್ಕೊಂಡು ಅವರು ಕಟ್ಟಿದ್ರಂತೆ. ನಂತರ ಅವ್ರಿಗೆ ಅದು ತಿಂಗಳು ಕಟ್ ಆಗ್ತಿತ್ತು ಅಂತ ಅವ್ರಿಗೆ ಗೊತ್ತೇ ಆಗ್ತಿರಲಿಲ್ಲ ಫ್ರೆಂಡ್ಸ್. ಹಾಗಾಗಿ ಇಲ್ಲಿ ಒಂದು ಆಟೋಪೇ ಅನ್ನುವಂಥ ಆಪ್ಷನ್ ಅನೇಬಲ್ ಆಗಿರ್ಬೋದು, ಅದನ್ನು ಆಫ್ ಮಾಡ್ಕೊಳ್ಳಿ ಅಂತ ನಾನು ಹೇಳಿದೆ. ಅದಾದಮೇಲೆ ಆಫ್ ಮಾಡ್ಕೊಂಡ ತಕ್ಷಣ ಅದು ರಿಕವರಿ ಆಯಿತು. ನೋಡಿ ಇಲ್ಲಿ ನೋಡಿ, ನಂದು ಆಟೋಪೇ ಆ್ಯಕ್ಟಿವ್ ಅಂತ ತೋರಿಸ್ತಾ ಇದೆ, ರುಪೀಸ್ 29. ಇದು ತಿಂಗಳು ನನಗಿದು ಕಟ್ ಆಗ್ತಾ ಇರುತ್ತೆ. ಇದನ್ನು ಡಿಲೀಟ್ ಮಾಡೋದು ನಾನು ಯಾವ ರೀತಿ ಅಂತ ತೋರಿಸ್ತಿದ್ದೀನಿ. ಇದು ಏನಪ್ಪ ನಾನು ಮಾಡಿದ್ದಂದರೆ, ನಾನು ಒಂದು ಯೂಟ್ಯೂಬ್ಗೆ ನಾನು ಇದು ಮೆಂಬರ್ಶಿಪ್ನ ತೊಗೊಳ್ಬೇಕಿತ್ತು. ಆ ಒಂದು ಉದ್ದೇಶಕ್ಕೋಸ್ಕರ ನಾನು ಇದನ್ನು ಎನೇಬಲ್ ಮಾಡಿದ್ದೀನಿ. ಇದನ್ನು ಇವಾಗ ಡಿಲೀಟ್ ಮಾಡಿದ್ದೀನಿ ನೋಡಿ ಫ್ರೆಂಡ್ಸ್. ಇದರ ಮೇಲೆ ಕ್ಲಿಕ್ ಮಾಡಬೇಕಾಗತ್ತೆ ನೋಡಿ ಫ್ರೆಂಡ್ಸ್. ಇಲ್ಲಿ 2 ಆಪ್ಷನ್ಗಳಿರುತ್ತೆ ನಿಮಗೆ, ಪಾಸ್ ಅಂತ ಇರುತ್ತೆ, ಆಮೇಲೆ ಡಿಲೀಟ್ ಅಂತ ಇರುತ್ತೆ. ಪಾಸ್ನ ನೀವು ಕ್ಲಿಕ್ ಮಾಡಿದ್ರೆ ಆಟೋಪೇ
ಸ್ಟಾಪ್ ಆಗಿರುತ್ತೆ ಬಟ್ ಡಿಲೀಟ್ ಆಗಿರಲ್ಲ. ಸ್ಟಾಪ್ ಆಗಿರುತ್ತೆ ಅಂತಂದರೆ ನಿಮ್ಮ ಒಂದು ಬ್ಯಾಂಕಲ್ಲಿ ಅಕೌಂಟ್ನಲ್ಲಿರುವಂಥ ಅಮೌಂಟು ನಿಮಗೆ ಖರ್ಚಾಗ್ತಿರಲ್ಲ ಅಂತಂದರೆ ಅಮೌಂಟ್ ನಿಮಗೆ ಕಟ್ ಆಗ್ತಾ ಇರಲ್ಲ. ಜಸ್ಟ್ ಅದು ಆಟೋಪೇ ಅನ್ನುವಂಥದ್ದು ಆನ್ ಆಗಿರುತ್ತೆ. ಮತ್ತು ಇದನ್ನು ನೀವು ಡಿಲೀಟ್ ಮಾಡಿದರೆ ಕಂಪ್ಲೀಟಾಗಿ ಡಿಲೀಟ್ ಆಗಿಬಿಟ್ಟಿರುತ್ತೆ. ನೋಡಿ ಇಲ್ಲಿ ಲಾಸ್ಟಲ್ಲಿ ನಿಮಗೆ ನೋಡೋಕ್ಕೆ ಸಿಗ್ತಿರ್ಬೋದು. ಸ್ಕ್ರಾಲ್ ಮಾಡ್ಕೊಂಡು ಬಂದರೆ ಡಿಲೀಟ್ ಆಟೋಪೇ ಅಂತ ಇದೆ ನೋಡಿ. ಇಲ್ಲಿ ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ನ ಕ್ಲಿಕ್ ಮಾಡ್ಬೇಕು. ಇಲ್ಲಿ ನಮ್ಮ ಒಂದು ಯು ಪಿ ಐ ನಂಬರನ್ನ ಇಲ್ಲಿ ಕೇಳುತ್ತೆ. ಇಲ್ಲಿ ಮ್ಯಾಕ್ಸಿಮಮ್ ಅಮೌಂಟ್ 29 ರೂಪೀಸ್ ಹೋಗುತ್ತೆ ಅಂತ ಇಲ್ಲಿ ಕೇಳ್ತಾ ಇದೆ. ಅಂದರೆ ನಾವು ಆಟೋಪೇ ಸೆಟ್ ಮಾಡುವಾಗಲೇ ನಮ್ಮದು ಏನು ಅಮೌಂಟು ಅಲ್ಲಿ ಡೆಬಿಟ್ ಆಗಿ ನಮ್ಮ ಒಂದು ಬ್ಯಾಂಕ್ ಅಕೌಂಟಿಂದ ಅವರಿಗೆ ಹೋಗಿರುತ್ತಲ್ಲ ಅದೇ ಅಮೌಂಟ್ ಲಾಸ್ಟ್ ಇಲ್ಲಿ ಅದಷ್ಟೇ ಕಟ್ ಆಗೋದು. ಮತ್ತು ಬಿಟ್ಟರೆ ನಮ್ದು ಏನೋ ಜಾಸ್ತಿ ಅಮೌಂಟ್ ಇಲ್ಲಿ ಕಟ್ ಆಗೋದಿಲ್ಲ. ಕೆಲವೊಬ್ಬರು ಇದು ಮಾಡೋಕ್ಕೆ ಬಂದುಬಿಟ್ಟು ಮಧ್ಯದಲ್ಲಿ ದುಡ್ಡು ಏನೋ ಕಟ್ ಆಗ್ತಿರ್ಬೋದು ಅಂತ ಅಂದ್ಕೊಂಡು ಇದನ್ನು ಆಫ್ ಮಾಡ್ದೇ ಬಿಟ್ಟು ಹೋಗ್ಬಿಟ್ಟಿರ್ತಾರೆ. ಬಟ್ ಆಗೇನಾಗಲ್ಲ. ನೀವು ಇಲ್ಲಿ ನಿಮ್ಮ ಒಂದು ಯು ಪಿ ಐ ನಂಬರ್ನ ಎಂಟ್ರ್ ಮಾಡಬೇಕಾಗುತ್ತೆ. ಓಕೆ, ನಾನು ನನ್ನ ಒಂದು ಯು ಪಿ ಐ ನಂಬರ್ನ ಎಂಟ್ರ್ ಮಾಡ್ತಾಯಿದ್ದೀನಿ. ನೀವು ನಿಮ್ಮ ಒಂದು ಯು ಪಿ ಐ ನಂಬರ್ನ ಎಂಟ್ರ್ ಮಾಡಿ ನೋಡಿ. ಆಟೋಪೇ ಡಿಲೀಟೆಡ್ ಸಕ್ಸಸ್ಫುಲಿ ಅಂತ ಬಂದಿದೆ ನೋಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ನಮಗೆ ನೋಡೋದಕ್ಕೆ ಸಿಗ್ತಾ ಇರುತ್ತೆ. ಸೊ ಫ್ರೆಂಡ್ಸ್, ಈ ಒಂದು ಆಪ್ಷನ್ನ ನೀವು ಆಫ್ ಮಾಡ್ಬೇಕಾಗುತ್ತೆ. ಮತ್ತೆ ಸಿಗೋಣ ಫ್ರೆಂಡ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್. ಹಾಗೂ ನಮ್ಮ ಒಂದು ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲೋ ಆದಷ್ಟು ಸಬ್ಸ್ಕ್ರೈಬ್ ಆಗಿ ಮತ್ತು ಲೈಕ್ನ ಮಾಡಿ ಫ್ರೆಂಡ್ಸ್. ಜಾಸ್ತಿ ತುಂಬ ಜನ ನೋಡ್ತಾ ಇದ್ದಾರೆ, ಲೈಕ್ನ ಮಾಡ್ತಾ ಇದ್ದಲ್ಲ, ಲೈಕ್ನ ಮಾಡ್ತಾ ಇರಲ್ಲ. ಬಟ್ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ವಿಡಿಯೋಗೆ ಲೈಕ್ ಮಾಡಿ. ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಫ್ರೆಂಡ್ಸ್. ಅಲ್ಲಿವರೆಗೂ ತಮಗೆ ಬಾಯ್.